ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ದಂಧೆಯ ಉಪಟಳಕ್ಕೆ ಚಾಲಕರು ಬೆಸ್ತು ಬಿದ್ದಿದ್ದಾರೆ. ಪಾರ್ಕಿಂಗ್ ಮಾಡಲಿಲ್ಲ ಅಂದ್ರೂ ಕೂಡ ದುಡ್ಡು ಕೊಡಬೇಕು ಅಂತ ಹೇಳಿ ಹಲ್ಲೆ ಮಾಡೋ ರೇಂಜ್ಗೆ ಈ ಗಲಾಟೆಗಳು ಹೋಗ್ತಾ ಇದೆಯಂತೆ. ಹಾಗಾದ್ರೆ ಪಾರ್ಕಿಂಗ್ ದಂಧೆ ಮಾಫಿಯಾ ಹಿಂದೆ ಇರೋರು ಯಾರು ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡೋಣ ಬನ್ನಿ. ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಪಾರ್ಕಿಂಗ್ ದಂಧೆ, ಪಾರ್ಕಿಂಗ್ ಹಣ ವಸೂಲಿ ನೆಪದಲ್ಲಿ ರೌಡಿಸಂ. ರೈಲ್ವೆ ನಿಲ್ದಾಣಕ್ಕೆ ಎಂಟ್ರಿ ಆದ್ರೂ ಕೊಡ್ಲೇಬೇಕಂತೆ ಕಾಸು. ಟೆಂಡರ್ ಪಡೆದ ಕಂಪನಿಗಳಿಗೆ ರೈಲ್ವೆ ಅಧಿಕಾರಿಗಳ ವಾರ್ನಿಂಗ್. ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ಮಾಫಿಯಾ ಶುರುವಾಗಿದೆ. ಪಾರ್ಕಿಂಗ್ ಮಾಡದಿದ್ರೂ ಇಲ್ಲಿನ ಸಿಬ್ಬಂದಿಗಳು 200 ರಿಂದ 500 ರೂಪಾಯಿ ತನಕ ವಸೂಲಿ ಮಾಡ್ತಿದ್ದಾರೆ. ಪ್ರಶ್ನಿಸಿದ ಟಿಟಿ ಚಾಲಕನಿಗೆ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಪಾರ್ಕಿಂಗ್ ಸಿಬ್ಬಂದಿ ಆವಾಜ್ ಹಾಕಿದ್ದಾನೆ. ಇಲ್ಲಿ ಮಾತ್ರವಲ್ಲ, ಮೆಜೆಸ್ಟಿಕ್, ಎಸ್ಎಂವಿಟಿ ನಿಲ್ದಾಣಗಳಲ್ಲೂ ಪಾರ್ಕಿಂಗ್ ಲಾಟ್ನಲ್ಲಿ ರೌಡಿಗಳು ಹುಡ್ಕೊಂಡಿದ್ದಾರೆ. ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ 3 ದಿನಗಳ ಹಿಂದೆ ಲೋಕೇಶ್ ಎಂಬ ಟಿಟಿ ಚಾಲಕ ರೈಲ್ವೆ ನಿಲ್ದಾಣಕ್ಕೆ ಎಂಟ್ರಿ ಆಗಿದ್ದಾನೆ. ಈ ವೇಳೆ ಎಂಟ್ರಿ ಚಾರ್ಜ್ ಕೊಡ್ಲೇಬೇಕು ಅಂತ ಪಾರ್ಕಿಂಗ್ ಲಾಟ್ ಸಿಬ್ಬಂದಿಯೊಬ್ಬ ಆವಾಜ್ ಹಾಕಿದ್ದಾನೆ. ಪಾರ್ಕಿಂಗ್ ಲಾಟ್ನ ಎಸ್ಎಸ್ ಸರ್ವಿಸ್ ಕಂಪನಿ ವಿರುದ್ಧ ದೂರು ದಾಖಲಿಸಿಕೊಂಡು 5,000 ದಂಡ ವಿಧಿಸಿದ್ದಾರೆ. ಈ ಹಿಂದೆಯೂ ಹಣ ವಸೂಲಿ ಮಾಡುವ ಕುರಿತು ದೂರು ಬಂದಿತ್ತಂತೆ. ಹೀಗಾಗಿ ಕಾಂಟ್ರಾಕ್ಟ್ ಅನ್ನೇ ರದ್ದು ಮಾಡುವ ಎಚ್ಚರಿಕೆಯನ್ನ ರೈಲ್ವೆ ಅಧಿಕಾರಿಗಳು ನೀಡಿದ್ದಾರೆ. ಟಿಟಿ ಕ್ಯಾಬ್ ಚಾಲಕರು ಪ್ರಯಾಣಿಕರನ್ನ ಪಿಕಪ್ ಡ್ರಾಪ್ ಮಾಡಲು ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ. ಪಾರ್ಕಿಂಗ್ ಮಾಡದಿದ್ರೂ ಹಣ ಯಾಕೆ ಕೊಡಬೇಕು ಅಂತ ಚಾಲಕರು ಪ್ರಶ್ನಿಸುತ್ತಿದ್ದಾರೆ. ಪಾರ್ಕಿಂಗ್ ಮಾಫಿಯಾ ಹಾಗೂ ರೌಡಿಸಂ ಬಗ್ಗೆ ನಗರ ಪೊಲೀಸ್ ಆಯುಕ್ತರಿಗೂ ದೂರು ನೀಡಲಾಗಿದೆ. ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸರಿಗೂ ದೂರು ನೀಡಲಾಗಿದೆ. ಆದ್ರೆ ಈ ಪಾರ್ಕಿಂಗ್ ಲಾಟ್ ರೌಡಿಗಳ ಆಟಾಟೋಪಕ್ಕೆ ಬ್ರೇಕ್ ಬಿದ್ದಿಲ್ಲ. ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳು ಈ ಪುಡಿ ರೌಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.